ಅಮೃತಧಾರೆ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ವಸಂತ್ ಕುಮಾರ್. ಇಂದಿನ ಸಂಚಿಕೆಯಲ್ಲಿ ಅರ್ಧನಾರೀಶ್ವರ ಅಂದರೆ ನಮ್ಮಲ್ಲಿ ಒಂದು ದೇವರ ಪಿಕ್ಚರನ್ನು ನೋಡ್ತಾ ಇರ್ತೀವಿ ನಾವು ಯಾವಾಗಲೂ. ಅರ್ಧನಾರೀಶ್ವರದ ಒಂದು ವಿಗ್ರಹವನ್ನು ಅಥವಾ ಅದರ ಒಂದು ಕಾನ್ಸೆಪ್ಟನ್ನು ನಮ್ಮ ಧರ್ಮದಲ್ಲಿ ಯಾಕೆ ತಂದಿದ್ದಾರೆ, ಅದರಿಂದಿರ್ತಕ್ಕಂಥ ಧಾರ್ಮಿಕತೆ ಏನು ಅಥವಾ ಅದರಿಂದಿರ್ತಕ್ಕಂಥ ವೈಚಾರಿಕತೆ ಏನು, ಅದರಿಂದಿರ್ತಕ್ಕಂಥ ವೈಜ್ಞಾನಿಕತೆ ಏನು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಎಲ್ರಿಗೂ ಗೊತ್ತಿದೆ ನಮಗೆ ಅರ್ಧನಾರೀಶ್ವರನ ಕೆಲವು ದೇವಸ್ಥಾನಗಳಿಗೆ ಹೋಗಿರ್ತೀವಿ. ಅದರಲ್ಲಿ ದೇವಸ್ಥಾನದಲ್ಲಿ ನೀವು ಹೋಗಿ ನೋಡಿದಾಗ ನಮಗೆ ತಿಳಿದು ಬರುತ್ತೆ, ನಮ್ಮ ಆ ವಿಗ್ರಹದ ಬಲಭಾಗದಲ್ಲಿ ಶಿವ ಇರ್ತಾನೆ, ಎಡಭಾಗದಲ್ಲಿ ಪಾರ್ವತಿ ಇರ್ತಾಳೆ, ಅಂದರೆ ಶಕ್ತಿ ಇರ್ತಾಳೆ. ಇಲ್ಲಿ ನಮ್ಮ ಪೂರ್ವಜರ ಒಂದು ವೈಚಾರಿಕತೆ ನಾವು ತಿಳ್ಕೊಬೋದು. ಯಾಕೆ ಇವರಿಬ್ಬರನ್ನ ಒಟ್ಟಿಗೆ ತಂದರು ಅನ್ನೋ ಕೆಲವು ಪ್ರಶ್ನೆಗಳು ನಮಗೆ ಅವಾಗವಾಗ ಸಂಶಯಗಳು ಪ್ರಶ್ನೆಗಳು ಮೂಡಿಬರುತ್ತೆ. ಅದಕ್ಕೆ ನಮ್ಮದೇ ಆದಂಥ ನಾವೇ ಅತಿ ಬುದ್ಧಿವಂತಿಕೆ ಅಂತಕ್ಕಂಥ ಒಂದು ಬುದ್ಧಿವಂತಿಕೆಯಿಂದ ಅದರ ವಿಶ್ಲೇಷಣೆಗಳನ್ನು ಮಾಡ್ತಾ ಇರ್ತೀವಿ. ಆದರೆ ನಮಗಿಂತ ನಮ್ಮ ಪ್ರಾಚೀನರು ಅತಿ ಬುದ್ಧಿವಂತರಾದಂಥ ಅವರು ಇದನ್ನು ಒಂದು ಕಾನ್ಸೆಪ್ಟನ್ನು ತೊಗೊಂಬಂದು ಆ ವೈಜ್ಞಾನಿಕತೆಯನ್ನು ತೊಗೊಂಬಂದು ಅದರ ಒಂದು ಪ್ರಿನ್ಸಿಪಲ್ ಬಿಹೈಂಡ್ ಏನಿದೆ ನಮ್ಮದು ನಮ್ಮ ಅರ್ಧನಾರೀಶ್ವರನ್ನು ಕೊಟ್ಟು ಹೋಗಿದ್ದಾರೆ. ನೋಡಿ, ಅದರಲ್ಲಿ ಏನಾಗುತ್ತೆ, ಒಂದು ಕಡೆ ಶಿವ ಇದ್ದಾನೆ ಬಲಗಡೆ, ಎಡಗಡೆಗೆ ಪಾರ್ವತಿ ಇದ್ದಾಳೆ, ಅಂದರೆ ಶಕ್ತಿ ಇದೆ. ಯಾಕೆ ಅಂತಂದರೆ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಒಂದು ಸುಂದರವಾದ ಒಂದು ಮೆಸೇಜ್ ಬರುತ್ತೆ ಅದರಿಂದ. ಏನಂತಂದರೆ ಜೀವನ ಅನ್ನೋದು ಒಂದು ವ್ಯಕ್ತಿಯಾಗಿ ನಾವು ತಗೊಂಡ್ರೆ ಅದರಲ್ಲಿ 50% ಭಾಗ ಗಂಡ, 50% ಭಾಗ ಹೆಂಡತಿ ಇರಬೇಕು. ಅವೆರಡು ಇದ್ದಾಗ ಮಾತ್ರ ಜೀವನದ ಒಂದು ಸಂಸಾರ ಸುಂದರವಾಗಿ ನಡೆಯುತ್ತೆ ಅಂತಕ್ಕಂಥದ್ದು ಮೊದಲನೇ ಒಂದು ಸಾಧಾರಣವಾಗಿ ತಿಳಿದುಕೊಳ್ಬಹುದಾದಂಥ ಒಂದು ವಿಚಾರ ಅದು. ಹಾಗೆ ಶಿವನಿಗೆ ಶಕ್ತಿ ಇಲ್ಲದೇ ಇದ್ದರೆ ಏನಾಗ್ತಾನೆ, ಶಿವ ಶಕ್ತಿ ಇಲ್ಲದಿದ್ದಾಗ ಶವನಾಗ್ತಾನೆ ಅಂತ ಒಂದು ಮಾತಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಜೀವನದಲ್ಲೂ ಅಷ್ಟೇ, ನಮಗೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ಪಕ್ಕದಲ್ಲಿ ಮದುವೆ ಆದಂಥ ವ್ಯಕ್ತಿಗಳಿಗೆ ಅವರ ಪತ್ನಿಯನ್ನು, ಧರ್ಮಪತ್ನಿಯನ್ನು ಕೊಡಿಸ್ತಾರೆ. ಯಾಕೆ ಅಂತಂದರೆ ಧರ್ಮಪತ್ನಿ ಇಲ್ಲದೆ ನಾವು ಮಾಡಿದಂಥ ಯಾವುದೇ ಪೂಜೆಗಳು, ಯಜ್ಞ ಯಾಗಾದಿಗಳು ಫಲವನ್ನು ನೀಡಲ್ಲ ಅಂತಕ್ಕಂಥದ್ದು ನಮ್ಮ ಧರ್ಮಗಳು ಹೇಳುತ್ತೆ. ಇದು ಧಾರ್ಮಿಕವಾಗಿ ಯಾವುದೇ ಅರ್ಥ ಇರ್ಬೋದು, ಆದರೆ ನಾವು ವೈಚಾರಿಕವಾಗಿ ತೊಗೊಂಡ್ರೆ ನೋಡಿ, ಅಂದರೆ ಗಂಡ ಮಾತ್ರ ಮುಖ್ಯ ಅಲ್ಲ, ಅದರ ಜೊತೆ ಹೆಂಡತಿ ಕೂಡ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಅವಳಿಗೆ ನಾವು ಎಂಥ ಒಂದು ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋವಂಥ ವೈಚಾರಿಕತೆ ನಮ್ಮ ಪೂರ್ವಜರಿಗೆ, ನಮ್ಮ ಪ್ರಾಚೀನರಿಗೆ ಎಷ್ಟು ಚೆನ್ನಾಗಿ ತಿಳಿದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅಂಧಾನುಕರಣೆಯಿಂದ ಪಾಶ್ಚಾತ್ಯೀಕರಣಗೊಳ್ತಾ ಇರೋದ್ರಿಂದ ಏನಾಗ್ತಿದೆ, ನಮ್ಮಲ್ಲಿ ಆ ಪತ್ನಿಯನ್ನು ನಾವು ಈ ವಿಚಾರವಾಗಿ ಅವಳಿಗಿರ್ತಕ್ಕಂಥ ಒಂದು ಸುಂದರವಾದ ಅಥವಾ ಒಂದು ಏನು ರೆಸ್ಪೆಕ್ಟ್ಫುಲ್ ಏನು ಒಂದು ಪೊಸಿಷನ್ ಇತ್ತು ಅದನ್ನು ಬಿಟ್ಟು ಭೋಗದ ವಸ್ತುವನ್ನಾಗಿ ನೋಡೋದಕ್ಕೆ ಪ್ರಾರಂಭ ಆದಾಗಿಂದ ನಮ್ಮಲ್ಲಿ ಈ ತೊಂದರೆಗಳು ಎಲ್ಲ ಮೂಡಿ ಬರ್ತಾ ಇದೆ. ಈವನ್ ಪತ್ನಿಯನ್ನು ನಾವು ತುಂಬ ಮನೆಗಳಲ್ಲಿ ನೋಡಿರ್ಬೋದು, ಅಮ್ಮ ಅಂತ ಕರೀತಾರೆ, ಅಂದರೆ ಪತ್ನಿಯೇ ಒಂದು ಕಾಲದಲ್ಲಿ ಅಮ್ಮ ಆಗ್ತಾಳೆ. ಇವೆಲ್ಲವನ್ನು ಪ್ರತಿಬಿಂಬಿಸ್ತಕ್ಕಂತಹ ಒಂದು ಚಿತ್ರವೇ ಅರ್ಧನಾರೀಶ್ವರ. ಮನುಷ್ಯನಲ್ಲಿ ಒಂದು ಭಾಗದಲ್ಲಿ ನಮಗೆ ಗಂಡಸಿಗೆ ಬೇಕಾದಂಥ ಏನೇನು ಗುಣಗಳಿದೆ ಅದೂ ಇದೆ, ಇನ್ನೊಂದು ಭಾಗದಲ್ಲಿ ಹೆಣ್ತನದ ಗುಣಗಳೇನಿದೆ ಅದಷ್ಟು ಇರುತ್ತೆ. ವೈಜ್ಞಾನಿಕವಾಗಿ ತೊಗೊಂಡ್ರೆ, ವೈದ್ಯಕೀಯ ಶಾಸ್ತ್ರವಾಗಿ ತೊಗೊಂಡ್ರೆ ನಾನು ಗಂಡಸಾಗಿ ಹುಟ್ಟುತ್ತಿರಂಗೆ ನನಗೆ ಹಾರ್ಮೋನಲ್ಲಿ ಗಂಡಸಿಗೆ ಬೇಕಾದಂಥ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಇವೆಲ್ಲ ಇರ್ಬೋದು. ಅದರ ಜೊತೆಗೆ ನನ್ನಲ್ಲಿ ಹೆಣ್ಣುತನದ ಹಾರ್ಮೋನ್ಗಳೇನಿದೆ, ಈಸ್ಟ್ರೋಜನ್ ಅಂತೀವಲ್ವ, ಅದು ನನ್ನಲ್ಲಿ ಇರುತ್ತೆ. ಅಂದರೆ ಈಸ್ಟ್ರೋಜನ್ ಇದ್ದಾಗ ಅದರ ಕ್ಯಾರೆಕ್ಟರ್ಗಳು ನನಗೇನಿದೆ ಅದೂ ನನ್ನಲ್ಲಿ ಇದೆ. ಆದರೆ ಅದನ್ನು ಮೀರಿ ನಾನೇನು ಮಾಡ್ತಾಯಿದ್ದೀನಿ, ಎಲ್ಲವನ್ನು ನನ್ನ ಸ್ವಂತಕ್ಕೆ ಬಳಸ್ಕೊತಾ ಇದ್ದೀನಿ. ಅಂದರೆ ಎಲ್ಲವನ್ನು ಓವರ್ ರೂಲ್ ಮಾಡಿ ಡಾಮಿನೇಟ್ ಮಾಡುವಂಥ ಕ್ಯಾರೆಕ್ಟರ್ನ ಬೆಳೆಸ್ಕೋತಾ ಇದ್ದೀವಿ. ಅದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರೋದು. ಆದರೆ ನಮ್ಮ ಪೂರ್ವಜರಲ್ಲಿ ಈ ರೀತಿಯ ಒಂದು ಗುಣಗಳಿರಲಿಲ್ಲ. ಅದು ಇರಬಾರ್ದು ಅನ್ನೋದಕ್ಕೋಸ್ಕರನೇ ಈ ನಮ್ಮ ಒಂದು ಪ್ರಿನ್ಸಿಪಲ್ ಅರ್ಧನಾರೀಶ್ವರ ಪ್ರಿನ್ಸಿಪಲನ್ನು ಕೊಟ್ಟು ಹೋದರು. ನಾವೇನು ಮಾಡ್ತಿದ್ದೀವಿ, ಅದರ ಹಿಂದಿರ್ತಕ್ಕಂಥ ಪ್ರಿನ್ಸಿಪಲನ್ನು ಅರ್ಥ ಮಾಡ್ಕೊಳ್ಳದೆ ಬರೀ ವಿಗ್ರಹಕ್ಕೆ ಮಾತ್ರ ಪೂಜೆಯನ್ನು ಮಾಡೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ಅದನ್ನು ಹಿಂದಿರ್ತಕ್ಕಂಥ ಒಂದು ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಗಂಡು ಮತ್ತು ಹೆಣ್ಣು ಎರಡೂ ಗುಣಗಳು ನಮ್ಮಲ್ಲೇ ಇದೆ. ಹಾಗೆ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರೂ ಸಮಾನರು ಅಂತಕ್ಕಂಥ ವೈಚಾರಿಕತೆಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು ನಮ್ಮ ಪೂರ್ವಜರು ಈ ವಿಗ್ರಹದ ಮೂಲಕ. ಈ ವಿಗ್ರಹದ ಮತ್ತೆ ಕೆಲವು ಏನೇನು ವೈಜ್ಞಾನಿಕತೆ ಇದೆ, ವೈಚಾರಿಕತೆ ಇದೆ, ಇವೆಲ್ಲವನ್ನು ನಾವೀಗ ತಿಳ್ಕೊಳ್ಳುವಂಥದ್ದನ್ನು ನೋಡೋಣ. ನಮ್ಮ ಜೀವನದಲ್ಲಿ ತಗೊಳ್ಳಿ, ನಾನು ಅವಾಗಲೇ ಹೇಳಿದೆ, ಒಂದು ಹಳೆಯ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಜೀವದ ಆಸ್ತಿ ಮತ್ತು ಜೀವನದ ಆಸ್ತಿ ಅಂತ ಒಂದು ವಿಚಾರ ಹೇಳಿದ್ದೆ ಅಲ್ವಾ.
ಅಂದರೆ ಎಕ್ಸ್ಟರ್ನಲ್ ಸಕ್ಸಸ್ ಮತ್ತು ಇಂಟರ್ನಲ್ ಸಕ್ಸಸ್ ಅಂತ. ನೋಡಿ, ಯಾವಾಗಲೂ ನಮ್ಮ ಎಕ್ಸ್ಟರ್ನಲ್ ಸಕ್ಸಸ್ಸನ್ನು ನಾವು ನೋಡಬೇಕಾದ್ರೆ ಅದು ಗಂಡಸರಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಂತೀವಿ. ಯಾಕಂದರೆ ಹೊರಗಡೆ ಹೋಗಿ ಯಾವುದೇ ಒಂದು ದುಡಿದು ಬರೋವಂಥದ್ದಿರ್ಬೋದು, ಕಷ್ಟಪಡೋವಂಥದ್ದಿರ್ಬೋದು, ಇವೆಲ್ಲವೂ ನಮಗೆ ಎಕ್ಸ್ಟರ್ನಲ್ ಸಕ್ಸಸ್. ಇಂಟರ್ನಲ್ ಸಕ್ಸಸ್ ಅಂತಂದರೆ ನಮ್ಮ ಸಂಸಾರ ಯಾವ ರೀತಿ ನಡೀತಿದೆ, ಎಷ್ಟು ಸಂತೋಷವಾಗಿದ್ದೀವಿ, ಎಷ್ಟು ಆರೋಗ್ಯವಾಗಿದ್ದೀವಿ, ಅಥವಾ ಎಲ್ಲರೂ ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಯಿಂದ ನಡೆಸ್ತಾ ಇದ್ದೀವಿ, ಇವೆಲ್ಲವನ್ನು ಕೊಡುವಂಥದ್ದು ಇಂಟರ್ನಲ್ ಸಕ್ಸಸ್. ಈ ವಿಚಾರಗಳನ್ನೇ ನಮಗೆ ತಿಳಿಸೋವಂಥದ್ದೇ ಈ ಅರ್ಧನಾರೀಶ್ವರ. ಅದರಲ್ಲಿ ಅಡಕವಾಗಿರ್ತಕ್ಕಂಥ ಇನ್ನೂ ಕೆಲವು ವಿಚಾರಗಳು, ವೈಜ್ಞಾನಿಕ ವೈದ್ಯಕೀಯ ವಿಚಾರಗಳನ್ನು ತಿಳಿದುಕೊಳ್ಳೋಣ ಬ್ರೇಕ್ನ ನಂತರ.